ಹೋಗಿ ಪಾಸಿಟಿವ್ ಆಗಿ ಒಬ್ಬ ಸಂಗೊಳ್ಳಿ ರಾಯಣ್ಣ ಇದ್ರಪ್ಪ, ನಮ್ಮ ಯುವಕರೆಲ್ಲ ಸಂಗೊಳ್ಳಿ ರಾಯಣ್ಣ ಆಗಬೇಕು ಅನ್ನೋ ಪ್ರೇರಣಾತ್ಮಕವಾಗಿ ನಾವು ಮಾಡ್ಕೊಬರ್ತಾಯಿದ್ವಿ. ಇದನ್ನೇ ರಾಜ್ಯದಂತ ಮಾಡ್ದಾಗ ನೋಡಿ ಸ್ವಾಮಿ, ನಾವು ಈ ಥರದವರು. ಅಲ್ಲಿ ಯಾವ ಪಕ್ಷದ ಇದು ಇಲ್ಲ. ಒಬ್ಬನೇ ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥಕ್ಕೆ ಇದೆಲ್ಲ ಬಳಸ್ಕೊತಾ ಇದ್ದಾನೆ. ಮೊದಲಾಗಿದ್ರೆ ಕಷ್ಟ ಆಗೋದು. ಈಗ ಸಾಮಾಜಿಕ ಮಾಧ್ಯಮ ಇದೆಯಲ್ಲ, ಟಗಾರ ಅಂತ ಹೋಗುತ್ತೆ, ಯಾರೇನಂದರೂ ಹೋಗುತ್ತೆ. ಈಗ ಮಗನೇ ಅನ್ನೋದು ಜಲ್ದಿ ಪ್ರಚಾರ ಆಗುತ್ತೆ, ಮಗು ಅನ್ನೋದು ಅಯ್ಯೋ ಇದು ಯಾವನು ಹಿಂಗಂತವನೇ, ಈ ಥರ ಸ್ಥಿತಿ ಬಂದು ಕೂತೈತೆ ಅಲ್ವಾ. ಮಗನೇ ಅಂದರೂ ಮಗನೇ, ಮಗು ಅಂದರೂ ಮಗನೇ ಅಲ್ವಾ. ಆದರೆ ಅದು ಯಾವ ಥರ ಪ್ರಚೋದನೆ, ಈಗ ನಿಮಗೆ ಗೊತ್ತಿದೆಯಲ್ಲ ಪಿಕ್ಚರ್ಗಳೆಲ್ಲ ಹೆಂಗಾಗ್ತಾಯಿದೆ. ಕಳೆದ 2 ವರ್ಷ ಫುಲ್ ವೈಲೇಷನ್ ಇರೋಂಥ ಪಿಕ್ಚರೇ ಸೂಪರ್ ಹಿಟ್ಟು. ನೀತಿ ಪಾಠ ಇರೋಂಥವು ಅಂಥ ಪಿಕ್ಚರ್ಗಳು ಓಡೋದಿಲ್ಲ. ಹಂಗೆ ಈ ಥರ ಈಗ ಜನರ ಮನಸ್ಸಿಗಿಂತ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳಿಗೆ ಸಂಘದವ್ರಿಗೆ ನೀವು ಸತ್ಯ ಹೇಳಿ ಅಂತ ಅಂದ್ಬಿಟ್ಟು ನನಗೆ ಕೇಳ್ಕೊಂಡಿದ್ರು. ಅದಕ್ಕೋಸ್ಕರ ಈಗ ನಿಮ್ಮ ಯಾಕೆಂದರೆ ಇದು 2ನೇ ಸಲ ಈಗ ರಾಜಕೀಯವಾಗಿ ನಾನು ಗೆದ್ದು ಆಯಿತು, ಸೋತು ಆಯಿತು. ಆಮೇಲೆ ಈ ಥರ ಇದು 3ನೇ ಸಲ ನಾನು ನಿಮ್ಮನ್ನು ಕರೆದಿ ಮಾತಾಡ್ತಾ ಇರೋಂಥದ್ದು. ನನ್ನದಲ್ಲದ ತಪ್ಪಿಗೂ ನಾನು ಬಂದು ಸಮಜಾಯಿಸಿ ಹೇಳೋಂಥ ಸ್ಥಿತಿ. ಆವಾಗ ಒಂದು ಸಲ ಹುಣಸೂರಿನ ಹನುಮ ಜಯಂತಿ ನನ್ನ ತಪ್ಪು, ಕೊನೆಗೆ ಸತ್ಯ ಗೊತ್ತಾಯಿತು, ಮತ್ತೆ ಗೆಲ್ಸಿದ್ರು ಜನ. ಮತ್ತು ಇನ್ನೊಂದು ಸಲ ನಮ್ಮ ಹಿರಿಯ ರಾಜಕಾರಣಿ ಏನೋ ತಪ್ಪಾಗಿ ಮಾಧ್ಯಮದವರು ಏನೋ ಹೇಳಿದ್ದಕ್ಕೆ ಅದೇನೋ ಆಗಿತ್ತು, ಆವಾಗಲೂ ಒಂದು ಸಲ ಕರೆದು ಮಾತು. ಇದು 3ನೇ ಸಲ. ಹೀಗೆ ನಮ್ಮದೆಲ್ಲರದ ತಪ್ಪಿಗೆ ನಾವು ಬಂದು ಜನರಿಗೆ ಸಮಜಾಯಿಸಿ ಹೇಳೋಂಥ ಸ್ಥಿತಿಲಿ ನಾವು ಕೂತಿದ್ದೀವಿ. ಇದು ಒಂದು ಕಡೆ. ಈಗೆಲ್ಲ ನಿಮ್ಮ ಹತ್ರ ಎಲ್ಲ ಇದೆಯಲ್ವಾ, ಇದು ಸರ್ಕಾರಿ ಸುತ್ತೋಲೆ, ಇದು ಹುಣಸೂರಿನ ಪುರಸಭೆ ಇಂಬರ ಹಾಕ್ಕೊಟ್ಟಿರೋಂಥ ನನ್ನ ಸ್ನೇಹಿತ ಈಗ ಒಂದು ಅರ್ಧ ಗಂಟೆಗೆ ಕಳಿಸಿದ್ರು. ಈಗ ನನಗೆ ಗೊತ್ತಿಲ್ಲ ನೋಡಿ ಎಂಥ ಈಗ ನಾನು ಕಳೆದ 4 ದಿನದಿಂದ ಮುಖ್ಯಮಂತ್ರಿಗಳು ಭೇಟಿ ಮಾಡಿದೆ, ಜಿಲ್ಲಾ ಮಂತ್ರಿ ಅವ್ರು ಭೇಟಿ ಮಾಡಿದೆ. ಅದೆಲ್ಲನೂ ಸೇರಿಸ್ಕೊಂಡು ಅಲ್ಲಿನ ಗ್ರಾಮದ ಯಜಮಾನರುಗಳಲ್ಲಿ ಕೂತು ಚರ್ಚೆ ಮಾಡಿ ಇನ್ನೊಂದು ಸೂಕ್ತವಾದ ಕಾನೂನಾತ್ಮಕವಾದಂಥ ಯಾವ ಸ್ಥಳ ಇದೆ ಆ ಸ್ಥಳನ ಗುರುತಿಸಿ ಅವ್ರಗಳ ಎಲ್ಲ ಚರ್ಚೆ ಮಾಡಬೇಕು. ಈಗೆಲ್ಲ ಪ್ರೋಸೆಸ್ಸಲ್ಲಿದೆ. ಆದಷ್ಟು ಶೀಘ್ರವಾಗಿ ಅದಕ್ಕೊಂದು ಕಾನೂನಾತ್ಮಕವಾಗಿ ಎಲ್ಲರೂ ಒಪ್ಪಿಗೆ ಒಪ್ಕೊಳ್ಳುವಂಥ ಹಂಗೆ ರೀತಿಯಲ್ಲಿ ಅದನ್ನ ಉದ್ಘಾಟನೆ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ನಮ್ಮನ್ನೆಲ್ಲ ಈಗ ಆ ಗ್ರಾಮದವರು ಎಲ್ಲ ಸೇರಿಸ್ಕೊಂಡು ಮಾಡಿದರೆ ಅವರೇ ದಾರಿ ತೋರಿಸಿರೋರು. ಇದು ಭಾಳ ಮುಖ್ಯ. ಇದೇ ಉತ್ತರ ಕಾಯ್ತಿರೋದು. ನಾನು ಪ್ರತಿಮೆಗಳು ಇಡೋದಕ್ಕೆ ಸಂಪೂರ್ಣ ಬದ್ಧನಾಗಿದ್ದೀನಿ. ಪ್ರತಿಮೆಗಳು ಮಹಾನೀಯರು, ಯಾಕೆಂದರೆ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆಯೂ ಇಲ್ಲ. ನಮ್ಮಂಥವ್ರೆ ಈ ಥರ ಆದಾಗ ನಮ್ಮ ಮುಂದಿನ ಪೀಳಿಗೆ ಅವ್ರನ್ನ ಮರೆತು ಹೋಗ್ತಾರೆ. ಇಡಬೇಕು ಅನ್ನೋದು ನನಗೂ ಅದು ಆಸೆ ಇದೆ. ಅದು ಇಡುವಂಥದ್ದು ಕಾನೂನಾತ್ಮಕವಾಗಿ ಇರಬೇಕು, 4 ಜನ ಗೌರವಿಸೋ ಜಾಗದಲ್ಲಿ ಇರಬೇಕು ಅನ್ನೋದು ನನ್ನ